ಹಲೋ ಗೈಸ್, ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳ್ಸಕೊಟ್ಟಿದ್ದೀನಿ ಅಂದ್ರೆ, ಈಗ ಹೊಸದಾಗಿ ಬೋರ್ವೆಲ್ ಹಾಕಿರ್ತೀರಾ, ಇಲ್ಲ ಹಳೆ ಬೋರ್ಗೆ ಮೋಟರ್ ಬಿಡಬೇಕು ಅಂತ ಇರ್ತೀರಾ. ಅವಾಗ ನಿಮ್ ನೀರ್ಗೆ ಯಾವ ಲೆವೆಲ್ಗಿದೆ, ಗ್ಯಾಪ್ ಎಷ್ಟಿದೆ ಅಂತ ಏನಾದ್ರು ಗೊತ್ತಾಗ್ಬೇಕಂದ್ರೆ ಖಂಡಿತ ನೀವು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕು. ಏನಕ್ಕಂದ್ರೆ ನಿಮ್ ಮೋಟರ್ ಬಿಡ್ತೀರಾ, ನೀರ್ ಬರ್ದಿರ ಆಗುತ್ತೆ. ಈ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದರಲ್ಲಿ ಚೆಕ್ ಮಾಡ್ಕೊಂಡ್ರೆ, ಈ ತರ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ಬೋರ್ವೆಲ್ ಅಲ್ಲಿ ಎಲ್ಲಿ ಗ್ಯಾಪ್ ಇದೆ, ಎಲ್ಲಿ ನೀರ್ ಬರ್ತಾ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಅಂದಂಗೆ ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಾ, ನೋಡ್ತಾ ಇರ್ಬೋದು ಇಲ್ಲಿ ಗ್ಯಾಪ್ ಇದೆ. ಇದರಲ್ಲಿ ಇನ್ನು ಇವಾಗ ಸುಲಭವಾಗಿ ಸದ್ಯಕ್ಕೆ ನೀರು ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಜನಿ ಅಂತ ನೀರು ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಇನ್ನೂ ರೀಸ್ಟೋರ್ ಆಗಿಲ್ಲ ನೀರು. ಇವಾಗ ನೀವೇನ್ ನೋಡಿದ್ರೆ ಗ್ಯಾಪ್, ಅದ್ರಲ್ಲಿ ಜನಿ ಅಂತ ನೋಡಿ ನಾಣಿ ಬೀಳ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಅಷ್ಟೇ ಆ ಗ್ಯಾಪ್ ಅಲ್ಲಿ ಬರ್ತಾರ ನೀರು. ಮತ್ತೆ ಇನ್ನೂ ಸ್ವಲ್ಪ ಕೆಳಗಡೆ ಹೋದ್ರೆ ನಿಮ್ಗೆ ಇನ್ನೊಂದು ಲೂಸ್ ಗ್ಯಾಪ್ ಅನ್ನೋದು ಕಾಣ್ಬೋದು ಇಲ್ಲಿ. ಇದು ನೋಡಿ, ಇದು ಲೂಸ್ ಗ್ಯಾಪ್ ದೊಡ್ಡದಾಗಿದೆ, ಬಟ್ ಇದರಲ್ಲಿ ಇನ್ನೂ ನೀರು ಪಿಕಪ್ ಆಗಿಲ್ಲ. ಇದರಲ್ಲೂ ಮಳೆಗಳು ಚೆನ್ನಾಗಿ ಬಿದ್ರೆ ಚೆನ್ನಾಗಿ ಪಿಕಪ್ ಆಗುತ್ತೆ ನೀರು. ನೀವು ನೋಡ್ತಾ ಇರೋ ಬೋರ್ವೆಲ್ ಅಲ್ಲಿ ಬಂದ್ಬಿಟ್ಟು 625ಗೆ ಸ್ಟೋರೇಜ್ ನೀರು ಇತ್ತು. ಬಟ್ ಗ್ಯಾಪ್ ಎಲ್ಲಿ ಅಂತ ಅಂದ್ರೆ ವಿಡಿಯೋ ಎಂಡ್ವರೆಗೂ ನೋಡಿ ತೋರಿಸ್ಕೊಡ್ತೀನಿ. ನಿಮಗೂ ಇದೇ ರೀತಿ ಸರ್ವಿಸ್ ಬೇಕಾದಲ್ಲಿ ಖಂಡಿತ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರೋ ನಂಬರ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋರ್ವೆಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಎಂಡಲ್ ಗ್ಯಾಪ್ ಇದೆ. ಎಂಡಲ್ ಎಲ್ಲಿ ಗ್ಯಾಪ್ ಇದೆ ಅಂದ್ರೆ ನೋಡಿ, ಆ ಕಲ್ಲು ಒಂದು ಸೈಡ್ಗೆ ಇದೆ ನೋಡಿ, ಆ ಸೈಡ್ ಇಂದ ನೀರು ಬರ್ತಾ ಇದೆ. ಅಂದ್ರೆ ಅಷ್ಟು ಪ್ರೆಷರ್ ಆಗಿ ನೀರು ಫ್ಲೋ ಆಗ್ತಾ ಇರೋದ್ರಿಂದ ಬೋರ್ಡ್ ಕೂಡ ಡ್ರಿಲ್ ಮಾಡಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ನೀವು, ಆ ಕಲ್ಲು ಯಾವ ಸೈಡ್ ನೋಡ್ತಾ ಇರ್ಬೋದು. ಈ ಡಸ್ಟ್ ಕೂಡ ಕುತ್ಕೊಳಕ್ ಬಿಡ್ತಾ ಇಲ್ಲ, ಆ ತರ ಪ್ರೆಷರ್ ಬರ್ತಾ ಇದೆ ಅಲ್ಲಿ. ಎಂಡಲ್ ಗ್ಯಾಪ್ ಸಿಗುತ್ತೆ ಅಂತಾರಲ್ವಾ, ಅದಿದೆ. ಈ ತರ ಸಿಗೋದು. ಈ ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು. ಹಂಗೆ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.